Namaste. Today we are going to study accounting conventions. The first thing we should understand here is what are the differences between accounting concepts and accounting conventions. Accounting concepts are basic assumptions or fundamental prepositions. So these are the basic assumptions within which accounting operates. They are generally accepted accounting rules. They are the accounting rules based on which transactions are recorded and financial statements are prepared. So accounting concepts are nothing but the basic assumptions, ಊಹೆಗಳು ಅಂತ ಹೇಳ್ಬೋದು. ಸೊ ಇದನ್ನ ನೀವು ಅಸ್ಯೂಮ್ ಮಾಡ್ಕೊಂಡು ಅಕೌಂಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕು ಅಂತ. ಸೊ ದೇ ಆರ್ ದ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ರೂಲ್ಸ್. ರೂಲ್ ಹೇಳುತ್ತೆ ಹೀಗೆ ಮಾಡಿ, ಗೋಯಿಂಗ್ ಕನ್ಸೆಪ್ಟ್ ಹೀಗೆ ಮಾಡಿ, ಕಾಸ್ಟ್ ಕಾನ್ಸೆಪ್ಟ್ ಎಲ್ಲ ನಮಗೆ ರೂಲ್ಸ್ ಹೇಳ್ತಾ ಬರ್ತದೆ, ಹೀಗಿರ್ಬೇಕು ಅಂತ, ರೈಟ್? So these are the accounting rules based on which transactions are recorded and financial statements are prepared. So we are preparing financial statements such as profit and loss account and balance sheet based on the accounting rules. So accounting concepts are those. What about accounting conventions? Accounting conventions are the outcome of accounting practices. So these are the results. Okay. Outcome of accounting practices or principles being followed by the enterprises over a period of time. So accounting convention andre this is the result. Okay, ಏನಾಗಿದೆ ಅಂತ. ಕಾನ್ಸೆಪ್ಟ್ಸ್ ನಿಮಗೆ ರೂಲ್ಸ್ ಹೇಳುತ್ತೆ ಹೀಗೆ ಮಾಡಬೇಕು ಅಂತ. ಅಕೌಂಟಿಂಗ್ ಕನ್ವೆನ್ಷನ್ ಅಂತ ಹೇಳಿದ್ರೆ ತುಂಬಾ ವರ್ಷಗಳಿಂದ ಏನನ್ನು ಫಾಲೋ ಮಾಡ್ತಾ ಇದ್ದಾರೆ ಎಲ್ಲ ಅಕೌಂಟೆಂಟ್ಸ್, ಆಲ್ಮೋಸ್ಟ್ ಎಲ್ಲರೂ ಒಂದೇ ತರಹ ಪ್ರಾಕ್ಟೀಸ್ ಅನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಆ ಪ್ರಾಕ್ಟೀಸಸ್ ಯಾವುದು ಅಂತ ಹೇಳೋದನ್ನ ಅಕೌಂಟಿಂಗ್ ಕನ್ವೆನ್ಷನ್ಸ್ ಹೇಳುತ್ತೆ. ಕ್ಲಿಯರ್? Basically, there are 4 accounting conventions, major conventions. The first one is convention of materiality. As the name indicates, material. Material means what? Important. Okay, material also means important. So, convention of materiality. This accounting convention states that while accounting, okay, while we are doing the accounting, while we are entering the entries, only those transactions will be considered which have the material impact on the financial status of the organization, and other transactions which have insignificant effect will be ignored. That means what? So while preparing the financial statements, you are supposed to record only important transactions. Okay, so the less important transactions, insignificant transactions should be ignored. ಯಾವುದೆಲ್ಲ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಇದೆ, ಯಾವ್ದ್ರಿಂದಾಗಿ ಎಲ್ಲ ನಿಮ್ಮ ಬಿಸ್ನೆಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತಹ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಅನ್ನು ಮಾತ್ರ ಬರೀಬೇಕು. ಸಣ್ಣ ಪುಟ್ಟದನ್ನೆಲ್ಲ ಎಲ್ಲವನ್ನ ದಾಖಲಿಸುವ ಅಗತ್ಯ ಇಲ್ಲ ಅಂತ. ಸೊ ಮೆಟೀರಿಯಾಲಿಟಿ ಅಂತ ಹೇಳಿದ್ರೆ ಓನ್ಲಿ ಮೆಟೀರಿಯಲ್ ಫ್ಯಾಕ್ಟ್ಸ್ ಶುಡ್ ಬಿ ರೆಕಾರ್ಡೆಡ್. ಫಾರ್ ಎಕ್ಸಾಂಪಲ್, ಈಗ ನೀವು ಪರ್ಚೇಸ್ ಮಾಡ್ತೀರಾ ಪೆನ್ಸಿಲ್ ಅನ್ನು ಪರ್ಚೇಸ್ ಮಾಡುವಾಗ ನೀವು ಬರೀತೀರಿ, ಸ್ಟೇಷನರಿಯಲ್ಲಿ ಬರೀತೀರಿ ಅಲ್ವಾ? ಒಂದು 1000 rupees ಅಂತ ಆ ವರ್ಷದೆಲ್ಲ ಸ್ಟೇಷನರಿ ಬರೀತೀರಿ. ಆದ್ರೆ ನೀವು ಪೆನ್ಸಿಲ್ಗೆ ಸಪರೇಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಾ? ಪೆನ್ಸಿಲ್ ಅಕೌಂಟ್ ಎಷ್ಟೆಷ್ಟು ನೀವು ಖಾಲಿ ಆಯ್ತು, ಅದರಲ್ಲಿ ಡೆಪ್ರಿಸಿಯೇಷನ್ ಅದು ಇದೆಲ್ಲ ಹಾಕ್ತೀರಾ? ಇಲ್ಲ. ಒನ್ ಮೋರ್ ಎಕ್ಸಾಂಪಲ್, ಫಿನಾಯಿಲ್. ಈಗ ಫಿನಾಯಿಲ್ ತರಿಸ್ತೀರಿ ಆಫೀಸ್ ರೂಮ್ ಕ್ಲೀನ್ ಮಾಡ್ಲಿಕ್ಕೆ. ಎಷ್ಟು ಫಿನಾಯಿಲ್, ಎಷ್ಟು ಕಡಿಮೆ ಆಯ್ತು, ಎಷ್ಟು ಯೂಸ್ ಮಾಡಿದ್ವು, ಎಷ್ಟು ಲೀಟರ್ ಇದೆ, ಅದಕ್ಕೆಲ್ಲ ಸಪರೇಟ್ ಅಕೌಂಟ್ಸ್ ಮೇಂಟೈನ್ ಮಾಡ್ತೀರಾ? ಇಲ್ಲ. ದಟ್ ಮೀನ್ಸ್ ವಾಟ್? ದೋಸ್ ಆರ್ ನಾಟ್ ವೆರಿ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ಸ್ ಅಲ್ವಾ? ಅದನ್ನೇ ನೀವು ಮೇಂಟೈನ್ ಮಾಡಿದ್ರೆ ಏನಾಗ್ತದೆ? ಇಟ್ ವಿಲ್ ಬಿ ಅ ಬರ್ಡನ್ ಫಾರ್ ದ ಆರ್ಗನೈಸೇಷನ್. ಪ್ರತಿಯೊಂದು ವಸ್ತುವಿಗೂ ಸಣ್ಣ ಸಣ್ಣ ವಿಷಯಕ್ಕೂ ಎಲ್ಲ ನೀವು ಅಕೌಂಟ್ಸ್ ಮಾಡ್ತಾ ಹೋದ್ರೆ ತುಂಬಾ ಬರ್ಡನ್ ಆಗುತ್ತೆ, ಅದರಿಂದ ಪ್ರಯೋಜನ ಕೂಡ ಇಲ್ಲ. ಸೊ ಈ ಕನ್ವೆನ್ಷನ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಅಲ್ಲದ ಟ್ರಾನ್ಸಾಕ್ಷನ್ ಅನ್ನು ಹಾಗೇನೆ ಬಿಟ್ಬಿಡಿ, ಅದನ್ನ ಎಂಟ್ರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಪೆನ್ಸಿಲ್ ಎಷ್ಟು ಯೂಸ್ ಆಯ್ತು, ಫಿನಾಯಿಲ್ ಎಷ್ಟು ಯೂಸ್ ಆಯ್ತು, ಬೇಕಾಗಿಲ್ಲ ನಮ್ಗೆ ಅಲ್ವಾ? ಸೊ ದಟ್ ಈಸ್ ದ ಕನ್ವೆನ್ಷನ್ ಆಫ್ ಮೆಟೀರಿಯಾಲಿಟಿ. ಸೊ ವಿ ಆರ್ ನಾಟ್ ರೆಕಾರ್ಡಿಂಗ್ ದಿ ಯೂಸೇಜ್ ಆಫ್ ಪೆನ್ಸಿಲ್, ರೈಟ್? The next one, convention of conservatism. ಕನ್ಸರ್ವ್ ಅಂದ್ರೇನು? ಸಂರಕ್ಷಿಸೋದು ಅಂತ ಹೇಳ್ತೇವೆ, ಆತರ ರಕ್ಷಣೆ ಮಾಡುವಂಥದ್ದು ಇದು. ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. This convention ensures that uncertainties and risks inherent in business transactions should be given a proper consideration. ಯಾವುದೆಲ್ಲ ನಮ್ಗೆ ರಿಸ್ಕ್ ಇದೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ. ನಮ್ಗೆ ರಿಸ್ಕ್ ಯಾವ್ದಿದೆ, ಅನ್ಸರ್ಟನಿಟಿ ಯಾವ್ದಿದೆ, ಪ್ರಾಬ್ಲಮ್ಸ್ ಯಾವ್ದಿದೆ, ಅದನ್ನ ನಾವು ಫಸ್ಟಿಗೆ ಗಮನಿಸಬೇಕು. ಓಕೆ, ಇಫ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಲಾಸ್, ಇಟ್ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್ ಎಟ್ ದ ಅರ್ಲಿಯೆಸ್ಟ್. ಲಾಸ್ ಆಗುವ ಚಾನ್ಸಸ್ ಇದ್ರೆ ಅದನ್ನ ನಾವು ಫಸ್ಟಿಗೆ ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು, ನಮ್ಮ ಗಮನ ಹರಿಸಬೇಕು ಅದರ ಮೇಲೆ. ಆನ್ ದ ಅದರ್ ಹ್ಯಾಂಡ್, ಅ ಪ್ರಾಸ್ಪೆಕ್ಟ್ ಆಫ್ ಪ್ರಾಫಿಟ್ ಶುಡ್ ಬಿ ಇಗ್ನೋರ್ಡ್
ಅಪ್ ಟು ದ ಟೈಮ್ ಇಟ್ ಡಸ್ ನಾಟ್ ಮೆಟೀರಿಯಲೈಸ್. ಸಪೋಸ್ ಒಂದು ಪ್ರಾಫಿಟ್ ಬರೋ ಚಾನ್ಸ್ ಇದೆ ಅಂತ ಅಂದ್ಕೊಳ್ಳಿ, ಆದ್ರೆ ಪ್ರಾಫಿಟ್ ಓಕೆ ಬರ್ತದೆ ಅಂತ ಹೇಳಿ ಈಗಲೇ ನಾವು ರೆಕಾರ್ಡ್ ಮಾಡೋ ಹಾಗಿಲ್ಲ, ಬರೆಯುವ ಹಾಗಿಲ್ಲ. ಓಕೆ, ಲಾಸ್ ಆದ್ರೆ ಮಾತ್ರ ಅದು ಲಾಸ್ ಆಗ್ಬಹುದು ಫ್ಯೂಚರ್ ಅಲ್ಲಿ ಅಲ್ವಾ ಅಂತ ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ. ಸೊ ಅದರ ಅರ್ಥ ಏನು? ದ ಪ್ರಿನ್ಸಿಪಲ್ ಆಫ್ ಆಂಟಿಸಿಪೇಟ್ ನೋ ಪ್ರಾಫಿಟ್ ಅಂಡ್ ಪ್ರೊವೈಡ್ ಫಾರ್ ಆಲ್ ದ ಲಾಸಸ್. ಈ ಪ್ರಿನ್ಸಿಪಲ್ ಅನ್ನ ನಾವು ಫಾಲೋ ಮಾಡಬೇಕು. ಕನ್ಸರ್ವೇಟಿಸಂ ಪ್ರಿನ್ಸಿಪಲ್ ಹೇಳೋದೇ ಹಾಗೆ, ಆಂಟಿಸಿಪೇಟ್ ನೋ ಪ್ರಾಫಿಟ್. ಫ್ಯೂಚರ್ ಅಲ್ಲಿ ಪ್ರಾಫಿಟ್ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಂದ ನಂತರ ಅದನ್ನ ಹೇಳಿ ಬಂತು ಅಂತ. ಆದ್ರೆ ಫ್ಯೂಚರ್ ಅಲ್ಲಿ ಲಾಸ್ ಆಗ್ತದೆ ಅಂತ ಇದ್ರೆ ಅದಕ್ಕೆ ಈಗಲೇ ಆಕ್ಷನ್ ತಗೊಳ್ಳಿ. ಫ್ಯೂಚರ್ಗೆ ಬಿಟ್ಬಿಡೋದಲ್ಲ ಲಾಸ್ ಕೇಸಲ್ಲಿ. ಓಕೆ, ಲಾಸ್ ಅಂತ ಆಗುವಾಗ ನಾವು ಅದಕ್ಕೆ ಈಗಲೇ ಅದರ ಪರಿಹಾರವನ್ನ ಕಂಡುಕೊಳ್ಬೇಕು. ಓಕೆ, ರೆಡಿ ಮಾಡ್ಕೋಬೇಕು, ಅದಕ್ಕೆ ಲಾಸ್ಗೆ ನಾವು ರೆಡಿ ಆಗ್ಬೇಕು. ಆದ್ರೆ ಪ್ರಾಫಿಟ್ ಅದು ಫ್ಯೂಚರ್ ಅಲ್ಲಿ ಇರಲಿ, ಅದನ್ನ ಈಗ ನೀವು ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಇದು ಯಾಕೆ ಮಾಡುತ್ತೇವೆ ಅಂತ ಹೇಳಿದ್ರೆ, ಸಪೋಸ್ ಅದ್ರೊಳ್ಳೆ ಲಾಸ್ ಆದ್ರೆ ಇಡೀ ಕಂಪನಿ ಮುಚ್ಚಬೇಕಾಗತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು ಫಾಲೋ ದಿಸ್ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಕ್ಲಿಯರ್? ಪ್ರಾಫಿಟ್ ಬರ್ತದೆ ಅಂತ ಇದ್ರೆ ನಾವು ಈಗಲೇ ಬರೆದ್ರೆ ಏನಾಗುತ್ತೆ, ನಾವು ಸುಮ್ಮನೆ ಅದ್ರ ಮೇಲೆ ಎಕ್ಸ್ಪೆನ್ಸಸ್, ಸಾಲ, ಅದು ಇದು ಮಾಡಿ ಅಲ್ಲಿಂದ ಕೂಡ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ಬಂದ್ರೆ ಖುಷಿ ಅದು ಅಲ್ವಾ, ಆದ್ರೆ ಲಾಸ್ಗೆ ಮಾತ್ರ ಪ್ರಿಪೇರ್ ಆಗಿರಿ ಅಂತ. ಬಿಕಾಸ್ ಆಫ್ ದಟ್ ಪ್ರಿನ್ಸಿಪಲ್, ಕನ್ಸರ್ವೇಟಿಸಮ್ ಪ್ರಿನ್ಸಿಪಲ್ ನ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಆ ಪ್ರಿನ್ಸಿಪಲ್ ಇರೋದ್ರಿಂದಾಗಿ ಕ್ಲೋಸಿಂಗ್ ಸ್ಟಾಕ್ ಇಸ್ ವ್ಯಾಲ್ಯೂಡ್ ಎಟ್ ಕಾಸ್ಟ್ ಪ್ರೈಸ್ ಆರ್ ನೆಟ್ ರಿಯಲೈಸೇಬಲ್ ವ್ಯಾಲ್ಯೂ ವಿಚ್ ಎವರ್ ಇಸ್ ಲೋವರ್. ನೋಡಿ, ಕ್ಲೋಸಿಂಗ್ ಸ್ಟಾಕ್ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಅದಕ್ಕೆ ನೀವು ಕೊಟ್ಟಂತ ಕಾಸ್ಟ್ ಅನ್ನ ನೋಡ್ತೀರಿ, ಮತ್ತೆ ಅದನ್ನ ಈಗ ನಾವು ಮಾರಿದ್ರೆ ಎಷ್ಟು ಹಣ ಬರಬಹುದು, ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ತೀರಿ. ಅದೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ನೀವು ಬರೀತೀರಿ. ಫಾರ್ ಎಕ್ಸಾಂಪಲ್, ಕ್ಲೋಸಿಂಗ್ ಸ್ಟಾಕ್ ಇಸ್ 10,000, ನೆಟ್ ರಿಯಲೈಸೇಬಲ್ ವ್ಯಾಲ್ಯೂ ಇಸ್ ಓನ್ಲಿ 8,000 ಅಂತ ಅನ್ಕೊಳ್ಳಿ. ಆಗ ನಾವು 8,000 ಅಂತ ಬರೀಬೇಕು. ಕ್ಲಿಯರ್? ಇದು ಯಾಕೆ? ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಟಿಸಮ್ ಇರೋದ್ರಿಂದ. ಕನ್ಸರ್ವೇಟಿಸಮ್ ಏನೇ ಹೇಳ್ತದೆ, ಲಾಸ್ಗೆ ಎಲ್ಲಾ ರೀತಿಯಿಂದ ರೆಡಿ ಆಗಿರಿ ಅಂತ. ಅದಕ್ಕೆ ನಾವು ಯಾವ್ದು ಕಡಿಮೆ ಇದೆ ಅದನ್ನೇ ಬರೀತೇವೆ. ಕ್ಲಿಯರ್? ಒನ್ ಮೋರ್ ಥಿಂಗ್ ಹಿಯರ್, ಸಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ is created in anticipation of bad debts. ಆಕ್ಚುಲಿ ಪ್ರೊವಿಷನ್ ಯಾಕೆ ಕ್ರಿಯೇಟ್ ಮಾಡ್ತೇವೆ? ಫ್ಯೂಚರ್ಗೋಸ್ಕರ ಕ್ರಿಯೇಟ್ ಮಾಡ್ತೇವೆ ಅಲ್ವಾ. ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಮಾಡ್ತೀರಿ. ಯಾಕೆ? ಅಲ್ಲಿ ಹೇಳಿದ್ದಾರೆ ಆಂಟಿಸಿಪೇಟ್ ನೋ ಪ್ರಾಫಿಟ್ ಬಟ್ ಪ್ರೊವೈಡ್ ಫಾರ್ ಆಲ್ ದ ಲಾಸಸ್ ಅಂತ, ಫ್ಯೂಚರ್ ಲಾಸಸ್. ಬ್ಯಾಡ್ ಡೆಟ್ ಅಂತ ಹೇಳೋದು ಫ್ಯೂಚರ್ ಅಲ್ಲಿ ಬರಬಹುದು. ಅದಕ್ಕೋಸ್ಕರ ನಾವು ಈಗಲೇ ಪ್ರೊವಿಷನ್ ಅಂತ ಒಂದು ಫಂಡ್ ರೆಡಿ ಮಾಡಿ ಇಡೋದು. ನಮ್ಮ ಪ್ರತಿ ವರ್ಷದ ಪ್ರಾಫಿಟ್ ಅಲ್ಲಿ ಇಷ್ಟು ಅಂತ ಅಮೌಂಟ್ ಇಟ್ಟಿರ್ತೇವೆ. ಒಂದು ವೇಳೆ ಆ ಹಣ ಬರದಿದ್ರೆ ಇದನ್ನು ಯೂಸ್ ಮಾಡ್ಕೋಬಹುದು ಅಲ್ವಾ. ಅದಕ್ಕೋಸ್ಕರ ಸೊ ಪ್ರೊವಿಷನ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್ ಇಸ್ ಅ ರಿಸಲ್ಟ್ ಆಫ್ ವಿಚ್ ಪ್ರಿನ್ಸಿಪಲ್ ಆರ್ ಕನ್ವೆನ್ಷನ್ ಆಫ್ ಕನ್ಸರ್ವೇಟಿಸಮ್. ಕ್ಲಿಯರ್? We'll see the next one. Convention of consistency. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಒಂದೇ ತರ ಇರುವಂತದ್ದು, ಸ್ಥಿರತೆ ಇರಬೇಕು ಅಂತ. This convention signifies that accounting practices and methods should remain consistent. It should remain unchanged from one accounting year to another. So ನಾವು ಅಕೌಂಟ್ಸ್ ಅಲ್ಲಿ ಏನೆಲ್ಲ ಫಾಲೋ ಮಾಡ್ತೇವೆ ನೋಡಿ, ಅಂತ ಮೆಥಡ್ಸ್ ಅದು ಒಂದೇ ರೀತಿ ಮೆಥಡ್ ಅನ್ನು ಫಾಲೋ ಮಾಡಬೇಕು. ಪದೇ ಪದೇ ಚೇಂಜ್ ಮಾಡುವ ಹಾಗಿಲ್ಲ. ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಹೋಗುವಾಗ ಪ್ರೀವಿಯಸ್ ಇಯರ್ ಏನ್ ಫಾಲೋ ಮಾಡ್ತಿದ್ವು ಅದನ್ನೇ ನಾವು ಫಾಲೋ ಮಾಡಬೇಕು. ಯಾಕಿದು? ಇಫ್ ಡಿಫ್ರೆಂಟ್ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಂಡ್ ಪ್ರೊಸೆಸಸ್ ಆರ್ ಯೂಸ್ಡ್ ಫಾರ್ ಪ್ರಿಪೇರಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಟ್ ಡಿಫ್ರೆಂಟ್ ಇಯರ್ಸ್, ದೆನ್ ದ ರಿಸಲ್ಟ್ ವಿಲ್ ನಾಟ್ ಬಿ ಕಂಪೇರೇಬಲ್. ಅರ್ಥ ಏನು? ಒಂದು ವರ್ಷ ಒಂದು ಮೆಥಡ್ ಫಾಲೋ ಮಾಡಿದ್ವಿ, ಇನ್ನೊಂದು ವರ್ಷ ಇನ್ನೊಂದು ಮೆಥಡ್ ಫಾಲೋ ಮಾಡಿದ್ವಿ, ಆಗ ನಮಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಲಾಸ್ಟ್ ಟೈಮ್ ಪ್ರಾಫಿಟ್, ಈ ಸಲದ ಪ್ರಾಫಿಟ್ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಸೇಮ್ ಪಾಲಿಸಿ ಮತ್ತೆ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು ಅಂತ. ನಿಮ್ಗೆ ಗೊತ್ತಿದೆ, ಕೆಲವು ಸಲ ಅಕೌಂಟ್ಸ್ ಅಲ್ಲಿ ಕೆಲವು ಮೆಥಡ್ಸ್ ಇರ್ತದೆ. ಅಂದ್ರೆ ಒಂದೇ ವಿಷಯವನ್ನು ಪ್ರಿಪೇರ್ ಮಾಡ್ಲಿಕ್ಕೆ 3-4 ಮೆಥಡ್ಸ್ ಇರ್ತದೆ. ಯಾವ್ದಾದ್ರು ನೀವು ಫಾಲೋ ಮಾಡಬಹುದು. ಈಗ ಡಿಪ್ರಿಸಿಯೇಷನ್ ಅಲ್ಲಿ ಇದೆ ಅಲ್ವಾ, ಸ್ಟ್ರೇಟ್ ಲೈನ್ ಮೆಥಡ್ ಇದೆ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಇದೆ. ಸೊ ಯಾವ್ದು ಬೇಕಾದ್ರೂ ನೀವು ಫಾಲೋ ಮಾಡಬಹುದು. ನೀವು ಒಂದು ವರ್ಷ ಸ್ಟ್ರೇಟ್ ಲೈನ್ ಫಾಲೋ ಮಾಡಿ ಇನ್ನೊಂದು ವರ್ಷ ರಿಟರ್ನ್ ಡೌನ್ ಮಾಡುವ ಹಾಗಿಲ್ಲ. ಓಕೆ, ಓವರ್ ದ ಇಯರ್ಸ್ ತುಂಬಾ ವರ್ಷ ತನಕ ಒಂದೇ ಮೆಥಡ್ ಫಾಲೋ ಮಾಡಬೇಕು. ಸಪೋಸ್ ಚೇಂಜ್ ಮಾಡಬೇಕಾದ್ರೆ ಮತ್ತೆ ಚೇಂಜ್ ಮಾಡಿ ಮತ್ತೆ ಸೇಮ್ ಮೆಥಡ್ ಅನ್ನು ಇನ್ನೂ ವರ್ಷಗಳ ಕಾಲ ಫಾಲೋ ಮಾಡಬೇಕು. ರೈಟ್? ಸೊ ದಿಸ್ ಈಸ್ ಕನ್ಸಿಸ್ಟೆನ್ಸಿ. There are 3 types of consistency. The first one is horizontal consistency. What does horizontal consistency say? See, horizontal consistency states that the same accounting rules, policies and practices are followed by a firm while preparing the financial statements from year to year. ಅಂದ್ರೆ ಪ್ರತಿ ವರ್ಷ ಕೂಡ ನಾವು ಪ್ರಿಪೇರ್ ಮಾಡುವಾಗ ಸೇಮ್ ಪಾಲಿಸಿ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡ್ಬೇಕಂತ ಹೊರಿಜಾಂಟಲ್ ಆಗಿರ್ತದೆ. ಓಕೆ, ಒಂದು ವರ್ಷ, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸೇಮ್ ಪಾಲಿಸೀಸ್. ವರ್ಟಿಕಲ್ ಕನ್ಸಿಸ್ಟೆನ್ಸಿ ಏನ್ ಹೇಳುತ್ತೆ? ಇಟ್ ಇಂಪ್ಲೈಸ್ ದಟ್ ದ ಸೇಮ್ ಅಕೌಂಟಿಂಗ್ ರೂಲ್ಸ್, ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್ ಆರ್ ಅಡಾಪ್ಟೆಡ್
while preparing the interrelated financial statements of the same year. ಅಂದ್ರೆ ಈಗ ಒಂದು ವರ್ಷ ಈ ವರ್ಷದೇ ಪ್ರಿಪೇರ್ ಮಾಡ್ತಿದ್ದೇವೆ. ಹಾಗಿರುವಾಗ ಈಗ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಅಂತ ಅಂದ್ಕೊಳ್ಳಿ. ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಪ್ರಿಸಿಯೇಷನ್ ಫೈಂಡ್ ಔಟ್ ಮಾಡ್ತೀರಿ. ಇಫ್ ಯು ಆರ್ ಯೂಸಿಂಗ್ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್, ನಂತರ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಮತ್ತೆ ಡೆಪ್ರಿಸಿಯೇಷನ್ ಬರ್ತದೆ ಅಲ್ವಾ. ಫಿಕ್ಸ್ಡ್ ಅಸೆಟ್ ಮೈನಸ್ ಡೆಪ್ರಿಸಿಯೇಷನ್ ಅಂತ ಬರೀತೀರಿ. ಅಲ್ಲಿ ಡೆಪ್ರಿಸಿಯೇಷನ್ ಅನ್ನ ಸ್ಟ್ರೇಟ್ ಲೈನ್ ಮೆಥಡ್ ಅಲ್ಲಿ ಮಾಡಿದ್ರಿ, ಹಾಗೆ ಮಾಡುವ ಹಾಗಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಿರ್ತೀರಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಡೆಪ್ರಿಸಿಯೇಷನ್ ಬರುತ್ತೆ, ಸೇಮ್ ಡೆಪ್ರಿಸಿಯೇಷನ್ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ತಗೊಂಡು ಹೋಗ್ತೀರಿ. ಅಂದ್ರೆ ಅದರ ಅರ್ಥ ಏನು, ಸೇಮ್ ಮೆಥಡ್ ನೀವು ಫಾಲೋ ಮಾಡಿದಾಗ ಆಯ್ತು, ರೈಟ್. ಸೊ ವರ್ಟಿಕಲ್ ಅಂತ ಹೇಳಿದ್ರೆ ಸೇಮ್ ಇಯರ್ ಇದ್ದು ಬೇರೆ ಬೇರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೀವು ಒಂದೇ ರೀತಿಯಾದಂತಹ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಇಸ್ ಥರ್ಡ್ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ. Third dimensional consistency or external consistency implies that the same accounting rules, policies and practices are followed by all the firms engaged in the same industry. ಓಕೆ, ಒಂದೇ ರೀತಿ ಬಿಸ್ನೆಸ್ ಮಾಡುವಂಥದ್ದು ಫರ್ಮ್ಗಳು ಒಂದೇ ರೀತಿಯಾದಂಥ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡಬೇಕು. ಇಂಡಸ್ಟ್ರಿ ನಿಮ್ಗೆ ಗೊತ್ತಿದೆ ಯಾವ ತರದ ಇಂಡಸ್ಟ್ರೀಸ್ ಇರುತ್ತೆ ಅಂತ. ಇಂಡಸ್ಟ್ರೀಸ್ ಕಲೆಕ್ಷನ್ ಆಫ್ ಫರ್ಮ್ಸ್ ಅಲ್ವಾ. ಸೊ ಇದೇನ್ ಹೇಳುತ್ತೆ, ಈಗ ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ತಿಳ್ಕೊಳ್ಳಿ. ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬರುವಂತಹ ಎಲ್ಲ ಕಂಪನೀಸ್ ಕೂಡ ಒಂದೇ ರೀತಿ ಅಕೌಂಟಿಂಗ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಥರ್ಡ್ ಡೈಮೆನ್ಷನಲ್ ಕನ್ಸಿಸ್ಟೆನ್ಸಿ. ಸೊ ಕನ್ವೆನ್ಷನ್ ಆಫ್ ಕನ್ಸಿಸ್ಟೆನ್ಸಿಗೆ ಎಕ್ಸಾಂಪಲ್ಸ್ ಇದೆ ಯಾವುದೆಲ್ಲ. ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಈಗಲೇ ನಾನು ಹೇಳಿದೆ, ಸ್ಟ್ರೇಟ್ ಲೈನ್ ಮೆಥಡ್, ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಇರ್ಬೋದು, ಯಾವುದೇ ಇರ್ಬೋದು. ದೆನ್ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ, ಇದರಲ್ಲಿ ಕೂಡ ಬೇರೆ ಬೇರೆ ಮೆಥಡ್ಸ್ ಇದೆ. ಲೀಫೋ ಮೆಥಡ್, ಫಿಫೋ ಮೆಥಡ್ ಇದೆ. ಲಾಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಯಾವ್ದಾದ್ರು ಒಂದನ್ನೇ ನೀವು ಫಾಲೋ ಮಾಡಬೇಕು. ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿದ್ರೆ ಅದನ್ನೇ ಫಾಲೋ ಮಾಡಬೇಕು. ಓಕೆ, ನೆಕ್ಸ್ಟ್ ಟ್ರೀಟ್ಮೆಂಟ್ ಆಫ್ ಡೆಫರ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ಹೆವಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ಸ್ ಇದ್ರೆ ಅದನ್ನ ನೀವು ಹೇಗೆ ಟ್ರೀಟ್ ಮಾಡ್ತೀರಾ, ಒಂದೇ ರೀತಿ ಟ್ರೀಟ್ ಮಾಡಬೇಕಾಗುತ್ತೆ. ಕ್ಲಿಯರ್? Okay, the last one, convention of full disclosure. This convention states that all the material facts must be disclosed in the financial statements with sufficient details. All the material facts ಅಂದ್ರೆ ಎಲ್ಲ ಇಂಪಾರ್ಟೆಂಟ್ ವಿಷಯಗಳು ಕೂಡ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಾಗ ಅದರಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಅದರಲ್ಲಿ ನೀವು ಅದನ್ನ ತೋರ್ಪಡಿಸಬೇಕು, ಹೀಗೆ ಇದೆ ಅಂತ ತೋರಿಸಬೇಕಾಗುತ್ತೆ. ಇಟ್ ಇಂಪ್ಲೈಸ್ ದಟ್ ಅಕೌಂಟ್ಸ್ should be prepared in such a way that all material information is clearly disclosed to the reader. ಅದನ್ನ ಯಾರು ಓದ್ತಿದ್ದಾರೆ ನೋಡಿ, ನಿಮ್ಮ ಸ್ಟೇಟ್ಮೆಂಟ್ ಅನ್ನ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಯಾರು ಓದ್ತಾರೆ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಏನೆಲ್ಲ ಆಗ್ತಿದೆ ಕಂಪನಿಯಲ್ಲಿ ಅಂತ. ಹಾಗೆ ನೀವು ಡಿಸ್ಕ್ಲೋಸ್ ಮಾಡಬೇಕು. ಓಕೆ, ನೀವು ಅದನ್ನು ಪ್ರಕಟಪಡಿಸಬೇಕು. There are certain items which materially affect the decisions of the interested persons. ಇದು ಯಾಕೆ ಇಂಪಾರ್ಟೆಂಟ್, ಡಿಸ್ಕ್ಲೋಷರ್ ಯಾಕೆ ಬೇಕು? ದೇ ಶುಡ್ ಬಿ ಟ್ರಾನ್ಸ್ಪರೆನ್ಸಿ ಅಲ್ವಾ, ಒಂದು ರೀತಿಯ ಪಾರದರ್ಶಕತೆ ಇರಬೇಕು. ಯಾರಿಗೆಲ್ಲ ಇಂಟ್ರೆಸ್ಟ್ ಇರ್ತದೆ ನಿಮ್ಮ ಬಿಸ್ನೆಸ್ ಮೇಲೆ? ಇಂಟ್ರೆಸ್ಟೆಡ್ ಪರ್ಸನ್ಸ್, ನಿಮ್ಮ ಕ್ರೆಡಿಟರ್ಸ್ ಇರ್ಬೋದು, ನಿಮ್ಗೆ ಸಾಲ ಕೊಟ್ಟವ್ರು ಇರ್ಬೋದು ಅಲ್ವಾ, ಗವರ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಇನ್ವೆಸ್ಟರ್ಸ್ ಇರ್ಬೋದು, ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದವರು. ಸೊ ಇವರಿಗೆಲ್ಲ ಆಸಕ್ತಿ ಇರ್ತದೆ ಕಂಪನಿ ಹೇಗೆ ನಡೀತಿದೆ ನೋಡ್ಬೇಕು ಅಂತ. ಅದಕ್ಕೋಸ್ಕರ ನೀವು ಏನ್ ಮಾಡ್ತೀರಾ, ಕಂಪನಿ ಹೇಗೆ ನಡೀತಿದೆ ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಆ ಸ್ಟೇಟ್ಮೆಂಟ್ಸ್ ಅನ್ನ ನೀವು ಕ್ಲಿಯರ್ ಆಗಿ ಏನೆಲ್ಲ ನಡೀತಿದೆ ಅದನ್ನೆಲ್ಲವನ್ನ, ತುಂಬಾ ಇಂಪಾರ್ಟೆಂಟ್ ಮೆಟೀರಿಯಲ್ ಎಲ್ಲವನ್ನ ಕೂಡ ನೀವು ಅದರಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಸೊ ಕನ್ವೆನ್ಷನ್ ಆಫ್ ಫುಲ್ ಡಿಸ್ಕ್ಲೋಷರ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಡೋಂಟ್ ಹೈಡ್ ದ ಇನ್ಫಾರ್ಮೇಶನ್, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೈಡ್ ಮಾಡಬೇಡಿ. ಓಕೆ, ಎಲ್ಲವನ್ನ ಕೂಡ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡುವಾಗ ತೋರಿಸಿ. ಅದಾದ ನಂತರ ನೋಟ್ ಅಂತ ಹಾಕ್ಬೋದು. ನೋಟ್ ಅಂತ ಹಾಕಿ ಅದರ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ಬೋದು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಲಿಕ್ಕೆ ಆಗದ್ದನ್ನ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಚೇಂಜ್ ಇನ್ ದ ಮೆಥಡ್ ಆಫ್ ವ್ಯಾಲ್ಯೂಯಿಂಗ್ ಸ್ಟಾಕ್. ಈಗ ಫಾರ್ ಎಕ್ಸಾಂಪಲ್ ನೀವು 10 ವರ್ಷದಿಂದ ಫಿಫೋ ಮೆಥಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಫಸ್ಟ್ ಇನ್ ಫಸ್ಟ್ ಔಟ್ ಸ್ಟಾಕಿಗೆ, ಇನ್ವೆಂಟ್ರಿಗೆ. ಈಗ ನೀವು ಲೀಫೋ ಮಾಡ್ತಿದ್ದೀರಿ, ಆಗ ನೀವು ನೋಟ್ ಅಲ್ಲಿ ಬರೀಬೇಕು, ಫ್ರಮ್ ದಿಸ್ ಇಯರ್ ಆನ್ವರ್ಡ್ಸ್ ದ ಕಂಪನಿ ಈಸ್ ಫಾಲೋಯಿಂಗ್ ಲೀಫೋ ಮೆಥಡ್ ಅಂತ. ಕ್ಲಿಯರ್ ಆಯ್ತಲ್ಲ? ಚೇಂಜ್ ಇನ್ ದ ಮೆಥಡ್ ಆಫ್ ಚಾರ್ಜಿಂಗ್ ಡೆಪ್ರಿಸಿಯೇಷನ್, ಅದೇ ನಾನು ಹೇಳಿದೆ ಮೆಥಡ್, ಯಾವ ಮೆಥಡ್, ಸ್ಟೇಟ್ ಲೈನ್ ಮೆಥಡ್ ಯಾವುದು ಅಂತ ಕ್ಲಿಯರ್ ಆಗಿ ಮಾಡ್ಬೇಕಾಗತ್ತೆ ನೀವಲ್ಲಿ. ಎಂಪ್ಲಾಯೀಸ್ ಪ್ರಾಫಿಟ್ ಶೇರಿಂಗ್ ಸ್ಕೀಮ್ ಅಂತದೇನಾದ್ರೂ ಇದ್ರೆ, ಪೆನ್ಷನ್ ಪ್ಲಾನ್. ಸೊ ಹೊಸದು ನೀವು ಎಂತ ಇಂಟ್ರೊಡ್ಯೂಸ್ ಮಾಡ್ತೀರಿ ಅದೆಲ್ಲವನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೀವು ತೋರಿಸಬೇಕು, ಐದರ್ ಇನ್ಸೈಡ್ ದ ಸ್ಟೇಟ್ಮೆಂಟ್ ಆರ್ ಔಟ್ಸೈಡ್ ಆಸ್ ನೋಟ್ಸ್. ಇದು ಯಾಕೆ ಬೇಕು ಫುಲ್ ಡಿಸ್ಕ್ಲೋಷರ್? ಯಾಕಂತ ಹೇಳಿದ್ರೆ ದ ರಿಲೇಟೆಡ್ ಪಾರ್ಟೀಸ್, ಸ್ಟೇಕ್ ಹೋಲ್ಡರ್ಸ್ ಆರ್ ಇಂಟ್ರೆಸ್ಟೆಡ್ ಟು ನೋ ದ ಪ್ರೋಗ್ರೆಸ್ ಆಫ್ ಯುವರ್ ಬಿಸ್ನೆಸ್, the real position of your business. For that sake, it is your responsibility to provide the full information. Correct? So, convention of disclosure again. I hope you understood this problem. In the sense, all these concepts and conventions, if it is clear, then the problems would be easy for you. Okay? Thank you.